ಡಾಕ್ಟರ್ ವಿಎಸ್ ಸಾಧುನ್ನವರ ಒಡೆತನದ ಬೈಲಹೊಂಗಲ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದಿ ಸಹಕಾರಿ ಬ್ಯಾಂಕಿನ ಅವ್ಯವಹಾರ ತನಿಖೆಯನ್ನು ಕಾಟಾಚಾರಕ್ಕೆ ಮಾಡಿದ್ದಾರೆ ಎಂದು ಶಿವಾನಂದ ಹಿರೇಮಠ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದಿ ಸಹಕಾರಿ ಬ್ಯಾಂಕಿನಲ್ಲಿ ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ಈ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿದ್ದ ಹಣವನ್ನು ತಮ್ಮ ಸ್ವಾರ್ಥಕ್ಕಾಗಿ ಸಾಧುನ್ನವರ ಕುಟುಂಬ ಬಳಕೆ ಮಾಡಿಕೊಂಡು ಠೇವಣಿದಾರರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇವತ್ತಿನ ವಿಷಯ ಬೈಲಹೊಂಗಲದ ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಲಿಮಿಟೆಡ್, ಈ ಬೈಲಹೊಂಗಲದ ಏನು ಸೊಸೈಟಿ ಇದೆ ರೀ, ಇದು ಸಾವಿರಾರು ಕೋಟಿ ರೂಪಾಯಿ ಹಗರಣ, ಅತ್ಯಂತ ದೊಡ್ಡ ಹಗರಣ ಆಗಿದ್ದು, ಆಮೇಲೆ ನಿನ್ನೆ ಸಾರ್ವಜನಿಕ ಒಂದು ಮೀಟಿಂಗ್ ಕರೆದಿದ್ದರು. ಎಲ್ಲ ಸಾರ್ವಜನಿಕರಲ್ಲಿ ನೆರೆದಾಗ ಅಲ್ಲಿ ಒಂದು ಬೋರ್ಡ್ ಕೂಡ ಅವರು ಹಾಕಿದರು. ಏನಂದರೆ, ಇದು ರಾಜ್ಯ ಸರ್ಕಾರದ ವತಿಯಿಂದ KPIDಗೆ ಶಿಫಾರಸ್ಸಾಗಿದೆ, ಆಮೇಲೆ COD ತನಿಖೆಗೆ ಹೋಗಿದೆ. ಈ ಥರವಾಗಿ ಇದು ಇವತ್ತಿನ ಸಭೆ ಕ್ಯಾನ್ಸಲ್ ಆಗಿದೆ ಅಂಥೇಳಿ ಎಲ್ಲ ಜನತೆ ಪಾಪ ಒಂದು ಶಾಕಿಂಗ್ ಇದನ್ನು ಕೊಟ್ಟಿದ್ರು. ಇದೇನು ನಮಗೇನು ಆಶ್ಚರ್ಯ ಅನ್ನಿಸ್ಲಿಲ್ಲ, ಯಾಕಂದರೆ ಜನತೆಗೆ ಪಾಪ ಈ ವಿಷಯದ ಬಗ್ಗೆ ಗೊತ್ತಿಲ್ಲ. ಇದು ಇಂಟರ್ನಲ್ ಮ್ಯಾಟ್ರ್. ಏನಪ್ಪ ಅಂದರೆ, ಆಂತರಿಕವಾಗಿ ಇದ್ದಂಥ ಷಡ್ಯಂತ್ರ ಅಂದರೆ, ಈಗ KPID ಇದನ್ನು ಶಿಫಾರಸು ಮಾಡಿ ಏನು ಈಗ ಫೆಡ್ರೇಷನ್ ಅವರು ಇರ್ತಾರೆ, ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ಮಂಡಳಿ, ಇದೇನು ಬೆಂಗಳೂರು ಆಫೀಸ್ ಅದ, ಆಮೇಲೆ ಬೆಳಗಾಮಲ್ಲಿ ಇಲ್ಲಿ ಆಫೀಸ್ ಅದ ರೀ, ಮಿನಿ ವಿಧಾನಸಭೆ. ಆ ಒಂದು ತನಿಖಾ ಅಧಿಕಾರಿಗಳು ಈ ಪ್ರಕರಣ ಇದು ಇಲ್ಲಿ 1300 ಕೋಟಿ ರೂಪಾಯಿ ಹಗರಣ ಆಗಬೇಕಾದ್ರೆ ಎಲ್ಲ ದುಡ್ಡನ್ನು, ಠೇವಣಿದಾರರ ದುಡ್ಡನ್ನು ತನ್ನ ವೈಯಕ್ತಿಕ, ತನ್ನ ಮಕ್ಕಳಿಗೆ, ಆಮೇಲೆ ಸೊಸೆ ಆಗಿರ್ಬೋದು, ತನ್ನ ಹೆಸರಲ್ಲೇ ಆಗಿರ್ಬೋದು, ಆಮೇಲೆ ಫೆಡ್ರೇಷನ್ ಹೆಸರಿಂದ ಆಗಿರ್ಬೋದು, ಎಲ್ಲ ಕಡೆಯೂ ಏನೈತಿ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡಂಥದ್ದು ಅದು ಜಗಜ್ಜಾಹೀರಾಗಿದೆ ಸರ್. ಯಾಕಂದರೆ ನಮ್ಮ ಹತ್ರ ದಾಖಲಾತಿಗಳಿದಾವೆ. 2014ರಿಂದ ಈ ಒಂದು ಹಗರಣ ನಡೆದದ. ಇದು ಇವತ್ತಿನ ಹಗರಣ ಅಲ್ಲ, ಈ ಥರ ಸಾಕಷ್ಟು ಹಗರಣಗಳು. ಇದು ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಸಹಕಾರಿ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಏನದ ರೀ, ಇದು 2014ರಿಂದ ಈ ಒಂದು ಹಗರಣ ನಡೀತಾ ಬಂದಿದೆ. ಅಂದರೆ ಇಲ್ಲಿ ಜಾಮೀನು ಇಲ್ಲ. ಈಗ ಯಾರಾದರೂ ನಾವು ಲೋನ್ ತೊಗೊಳಕ್ಕೆ ಹೋದರೆ, ಲಕ್ಷಾಂತರ ರೂಪಾಯಿ ಏನಾದ್ರು ಲೋನ್ ತೊಗೊಳಕ್ಕೆ ಹೋದ್ರೆ, ಬರೀ 1000 ರೂಪಾಯಿಂದ ಲೋನ್ ತೊಗೊಳಕ್ಕೆ ಹೋದರೆ ಇಬ್ಬರು ಜಾಮೀನು ಕೊಡಬೇಕಾಗ್ತದೆ ರೀ, ಸಿಗ್ನೇಚರ್ ಕೊಡಬೇಕಾಗ್ತದೆ, ಒಂದು ಏನಾದರೂ ಆಸ್ತಿ ಅಡ ಇಡಬೇಕಾಗ್ತದೆ. ಇಷ್ಟೆಲ್ಲ ಆಗಿ ಆಮೇಲೆ ಜಾಮೀನ್ದಾರನ ಕಿರಿಕಿರಿ ಮಾಡ್ತಕ್ಕಂಥ ಎಷ್ಟೋ ಘಟನೆಗಳು ನಾವು ನೋಡ್ತೀವಿ. ಈಗ ಎಷ್ಟೋ ಅಮಾಯಕರು ನೇಣಿಗೆ ಶರಣಾಗ್ಯಾರ, ಆತ್ಮಹತ್ಯೆಗೆ ಶರಣಾಗ್ಯಾರ. ಆದರೆ ಈ ಒಂದು ದೊಡ್ಡ ಕುಳ, ಒಂದು ರಾಜಕೀಯ ಕೃಪಾಪೌಷ್ಯತೆ, ಏನು ದೊಡ್ಡ ಬಲಾಢ್ಯರು ಅಂತ ನಾವು ಕರಿತೀವಿ, ಅವರು ತಾನು ಆಡಿದ್ದೇ ಆಟ, ಆನೆ ನಡೆದಿದ್ದ ದಾರಿ, ತಾವು ತಿಂದಿದ್ದ ಇದಂತ ಏನಂತಾರಲ್ರಿ, ಆ ಥರ ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಅಧಿಕಾರಿ ಬಳಗ ಕೂಡ ಇದರಲ್ಲಿ ಶಾಮೀಲದ. ಈ KPID ಅಷ್ಟೇ ಹಾಕಿ ಅವ್ರ ಕೈ ತೊಳ್ಕೊಳಕ್ಕೆ ನಾವು ಕೊಡೋದಿಲ್ಲ. ಇದು ನಾಟ್ ಓನ್ಲಿ COD ಅಲ್ಲ, ಇದು ಇಡಿಗೂ ನಾವು ಕೂಡ ಕಂಪ್ಲೇಂಟ್ ಮಾಡಬೇಕು ಅಂತ ನಾವು ಮುಂದಿನ ಎಚ್ಚರಿಕೆ ಇಡ್ತಾ ಇದ್ದೀವಿ. ಯಾಕಂದರೆ ನಮ್ಮಲ್ಲಿ ಈ ಒಂದು ದಾಖಲಾತಿಗಳು ಇದೆ ರೀ ಸರ. ದಾಖಲಾತಿಗಳು ನಿಮ್ಮ ಮುಂದೆ ನಾನು ಶೋ ಮಾಡ್ತೀನಿ ಬೇಕಾದರೆ. ಇದು ಚಂದ್ರಶೇಖರ್ ಸಾದ್ನೂರು, ಇಲ್ಲಿ ಜಾಮೀನುದಾರರ ಹೆಸರು ನಮೂದಿಲ್ಲ. ಅದು ಕೋಟಿ ಎಷ್ಟು, 18 ಕೋಟಿ, 20 ಕೋಟಿ, ಈ ಥರ. ಅಂದರೆ ಜಾಮೀನುದಾರರು ಯಾರೂ ಇಲ್ಲ. ಆಮೇಲೆ ಬೇನಾಮಿ ಒಬ್ಬ ವ್ಯಕ್ತಿ ಯಾರೋ ಒಟ್ಟಿನಲ್ಲಿ ಆ ವ್ಯಕ್ತಿ ಹೆಸರನ್ನು ಈಗ KLE ಸಂಸ್ಥೆ ಡಯಾಗ್ನೋಸ್ಟಿಕ್ ಅಂತ ಅದರಲ್ಲೂ ಏನು ಹೆಸರು ನಮೂದಿಲ್ಲ. ಇದು 2014ರಿಂದ ಇದು ನಡೀತದೆ. ಅದನ್ನು ಗಮನದಲ್ಲಿ ಇಟ್ಟು ಇದ್ರ ಮೇಲೆ ತನಿಖೆ ನಡೆಸಿ ಹೆಚ್ಚಿನ ಉನ್ನತ ಅಧಿಕಾರಿಗಳಿಗೆ ಅದನ್ನು ಶಿಫಾರಸು ಮಾಡಬೇಕಾದಂಥ ಅಧಿಕಾರಿ ಬಳಗ ಆವಾಗೇನಾದರೂ 2014ರಾಗ ಎಚ್ಚೆತ್ಕೊಂಡು ಆವಾಗಲೇ ಮಾಡಿದ್ದಿದ್ರೆ 2022ರಾಗ ಆದಾಯ ತೆರಿಗೆ ದಾಳಿ ಆಗ್ತಾ ಇರಲಿಲ್ಲ. 2022ರಲ್ಲಿ ಆದಾಯ ತೆರಿಗೆ ದಾಳಿ ಆದ ಮೇಲೂ ಕೂಡ ಈ ಫೆಡರೇಷನ್ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಇದರರ್ಥ ಸ್ಪಷ್ಟ. ನಮ್ಮ ಎಲ್ಲ ಠೇವಣಿದಾರ ಪರವಾಗಿ ನಮಗೆ ಎಲ್ಲರೂ ನಮಗೊಂದು ಹೇಳಿದರು, ಇಲ್ಲ ನಮ್ಗೆ ಯಾಕೋ ಸಂಶಯ ಬರ್ತಾ ಇದೆ ಅಂತಂದಾಗ ನಾವು ದಾಖಲಾತಿಗಳನ್ನು ಎಲ್ಲ ಮಾಹಿತಿ ಹಕ್ಕು ಅಡಿಯಲ್ಲಿ ಅಧಿಕೃತವಾಗಿ ದಾಖಲಾತಿಗಳು ನಮ್ಮ ಹತ್ರ ಇದೆ. ಕಳೆದ 2018ರಿಂದಲೇ ಠೇವಣಿದಾರರಿಗೆ ಮೋಸ ಮಾಡಿದ್ದಾರೆ. 2021ರಿಂದ 22ರಲ್ಲಿ ಆದಾಯ ತೆರಿಗೆ ದಾಳಿ ಮಾಡಿದ ಬಳಿಕವೂ ಎಚ್ಚೆತ್ತುಕೊಳ್ಳದ ಬ್ಯಾಂಕ್ ಆಡಳಿತ ಮಂಡಳಿ ಹಣ ದುರುಪಯೋಗ ಮಾಡಲು ಸ್ಥಳೀಯ ಫೆಡರೇಷನ್ ಅಧಿಕಾರಿಗಳು ಸಹಕಾರ ಮಾಡಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.